ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಾಗಿ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶರತ್. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ರೀತಿ ನಾನು ಗೋಲ್ಡ್ ಅಲ್ಲಿ ಇವತ್ತು ನನ್ನ ಒನ್ ಆಫ್ ದ ಹೈಯೆಸ್ಟ್ ಪ್ರಾಫಿಟ್ ನ ಬುಕ್ ಮಾಡ್ತೇನೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ, ಹಾಗೆ ಈ ಒಂದು ಟ್ರೇಡ್ ನ ನಾವು ಯಾವ ರೀತಿ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ನ ಮಾಡಿದ್ವಿ, ಅದೇ ಬೇಸ್ಡ್ ಆಗಿ ನಮಗೆ 1:15 ನ ಟಾರ್ಗೆಟ್ ಕೊಡುತ್ತೆ. ಅಂಡ್ ಈ ಒಂದು ಮೊಮೆಂಟಮ್ ನ ನಾವು ಲೈವ್ ಸ್ಟ್ರೀಮ್ ಅಲ್ಲಿ ಕೂಡ ಎಕ್ಸ್ಪ್ಲೈನ್ ಮಾಡಿದ್ವಿ. ಏನಕ್ಕೆ ಗೋಲ್ಡ್ ಇಷ್ಟು ದೊಡ್ಡ ಮೊಮೆಂಟಮ್ ನ ಕೊಡುತ್ತೆ ಅನ್ನೋದನ್ನ ಮೊಮೆಂಟಮ್ ಆಗೋದಕ್ಕಿಂತ ಮುಂಚೆನೆ ನಾವು ಪ್ಲಾನ್ ಮಾಡಿದ್ವಿ. ಸೊ ಏನ್ ಅದರ ಹಿಂದಿನ ಪ್ಲಾನ್ ಇತ್ತು, ಯಾವ ರೀತಿ ಈ ಒಂದು ಗೋಲ್ಡ್ ನ ಟ್ರೇಡ್ ನ ಪ್ಲಾನ್ ಮಾಡಿದ್ವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಇದ್ದೇನೆ. ಸೊ ದಟ್ ಮುಂದಿನ ದಿನಗಳಲ್ಲಿ ನೀವು ಕೂಡ ಗೋಲ್ಡ್ ಅಲ್ಲಿ ಈ ರೀತಿ ಅಪರ್ಚುನಿಟಿ ಸಿಕ್ಕಾಗ ಈಸಿಲಿ ಅದನ್ನ ಐಡೆಂಟಿಫೈ ಯಾವ ರೀತಿ ಮಾಡಬಹುದು ಅನ್ನೋದು ನಿಮಗೂ ಕೂಡ ಐಡಿಯಾ ಸಿಗುತ್ತೆ ಬೇಸ್ಡ್ ಆನ್ ದ ಪ್ರೈಸ್ ಆಕ್ಷನ್. ಸೊ ವಿಡಿಯೋನ ಶುರು ಮಾಡೋಣ. ಇಫ್ ಇನ್ ಕೇಸ್ ನಿಮಗೂ ಕೂಡ ಇದೇ ರೀತಿಯ ವಿಡಿಯೋಗಳು ಇಷ್ಟವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಗೋಲ್ಡ್ ಅಲ್ಲಿ ನಮಗೆ ಕೆಲವು ನಿಮಿಷಗಳಲ್ಲಿ 1:15 ನ ಟಾರ್ಗೆಟ್ ಕಾಣಲಿಕ್ಕೆ ಸಿಗುತ್ತೆ. ಪರ್ಸನಲಿ ಈ ಒಂದು ಟ್ರೇಡ್ ಅಲ್ಲಿ ನಾನು ನಿಯರ್ ಅಬೌಟ್ $5,000 ನ ಪ್ರಾಫಿಟ್ ಅನ್ನು ಕೂಡ ಬುಕ್ ಮಾಡ್ತೀನಿ. ಇದು ನಮಗೆ USD ಅಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ನೀವು ಇಲ್ಲಿ ಗಮನಿಸಬಹುದು $5,000 ನ ಪ್ರಾಫಿಟ್ ನ ಗೋಲ್ಡ್ ನ ಈ ಒಂದು ಸಿಂಗಲ್ ಟ್ರೇಡ್ ಅಲ್ಲಿ ನಾನು ಬುಕ್ ಮಾಡ್ತೇನೆ. ಬೈ ಮಾಡಿದ್ದೆ ನಾನು ಗೋಲ್ಡ್ ಅನ್ನ, ಅಂಡ್ 1 ಲಾಟ್ ಅನ್ನ ಬೈ ಮಾಡಿದ್ರೆ ಅದರ ಬೇಸ್ಡ್ ಆಗಿ ನನಗೆ ತುಂಬಾನೇ ಚೆನ್ನಾಗಿರೋ ಪ್ರಾಫಿಟ್ ಗೋಲ್ಡ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್, ಈ ಒಂದು ಗೋಲ್ಡ್ ನ ಮೊಮೆಂಟಮ್ ನಮಗೆ ಸಂಜೆಯ ಹೊತ್ತಿಗೆ ಕಾಣಲಿಕ್ಕೆ ಸಿಕ್ಕಿತ್ತು. ನಿಯರ್ ಅಬೌಟ್ 5:45 ಅಥವಾ 6 ಗಂಟೆ ಹೊತ್ತಿಗೆ ನಮಗೆ ಈ ಒಂದು ಟ್ರೇಡ್ ಕಾಣಲಿಕ್ಕೆ ಸಿಕ್ಕಿತ್ತು. ಬಟ್ ಇವತ್ತಿನ ಲೈವ್ ಸ್ಟ್ರೀಮ್ ಏನಿತ್ತು, ಮಧ್ಯಾಹ್ನ ನಾವು ಲೈವ್ ಸ್ಟ್ರೀಮ್ ನ ಮಾಡಿದ್ವಿ. ಆ ಒಂದು ಲೈವ್ ಸ್ಟ್ರೀಮ್ ಅಲ್ಲಿ ಈ ಒಂದು ಗೋಲ್ಡ್ ನ ಮೊಮೆಂಟಮ್ ನಮಗೆ ಆಗುತ್ತೆ ಅನ್ನೋದನ್ನ ನಾನು ಅರೌಂಡ್ ಮಧ್ಯಾಹ್ನನೇ ಪ್ರಿಡಿಕ್ಟ್ ಮಾಡಿದ್ದೆ. ಆ ನಂತರ ನಮಗೆ ಸಂಜೆಯ ಹೊತ್ತಿಗೆ ಈ ಒಂದು ಮೊಮೆಂಟಮ್ ಕಾಣಲಿಕ್ಕೆ ಸಿಕ್ಕಿತ್ತು. ಸೊ ಲೈವ್ ಸ್ಟ್ರೀಮ್ ಅಲ್ಲಿ ನಾನು ಯಾವ ರೀತಿ ಈ ಒಂದು ಪ್ರಿಡಿಕ್ಷನ್ ಮಾಡಿದ್ದೆ ಅನ್ನೋದನ್ನ ಲೈವ್ ಸ್ಟ್ರೀಮ್ ನ ಈ ವಿಡಿಯೋ ನಾನು ಪ್ಲೇ ಮಾಡ್ತೀನಿ. ಅದರ ಮೂಲಕ ನೀವು ಗಮನಿಸಬಹುದು. ಅಂಡ್ ಆ ನಂತರ ನಾನು ನಿಮಗೆ ಇನ್ನಷ್ಟು ವಿಚಾರಗಳನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಇದ್ದೇನೆ. ಸೊ ಇದು ನಾವು ಮಧ್ಯಾಹ್ನ ಮಾಡಿರುವ ಲೈವ್ ಸ್ಟ್ರೀಮ್. ಇಲ್ಲಿ ನೀವು ಟೈಮಿಂಗ್ ಅನ್ನ ಕೂಡ ಗಮನಿಸಬಹುದು. 13:30 ಆ ಹೊತ್ತಿಗೆ ನಾವು ಶುರು ಮಾಡಿರೋ ಲೈವ್ ಸ್ಟ್ರೀಮ್ ಮಧ್ಯಾಹ್ನ ಹೊತ್ತಿಗೆ ನಾವು ಮಾಡ್ತಾ ಇದ್ವಿ. ಗೋಲ್ಡ್ ಅಲ್ಲಿ ನಮಗೆ ಮೊಮೆಂಟಮ್ ಏನಿದೆಯಲ್ಲ 6 o'clock ಗೆ ಕಾಣಲಿಕ್ಕೆ ಸಿಕ್ಕಿತ್ತು. ನಾನು ಇಲ್ಲಿ ಜಸ್ಟ್ ಈ ಒಂದು ಲೈವ್ ಸ್ಟ್ರೀಮ್ ಅನ್ನ ಪ್ಲೇ ಮಾಡ್ತೀನಿ. ಅಂಡ್ ಯಾವ ಬೇಸ್ಡ್ ಆಗಿ ಟೆಲಿಗ್ರಾಮ್ ಅಲ್ಲಿ ಎಕ್ಸಾಕ್ಟ್ಲಿ ಈ ಜಾಗದಲ್ಲಿ ನಾನು ಟ್ರೆಂಡ್ ಅಪ್ಡೇಟ್ ಮಾಡಿದ್ದೆ, ಅಂಡ್ ಯಾವ ರೀತಿ ಅದು ಮೊಮೆಂಟಮ್ ಆಗಿತ್ತು ಅನ್ನೋದನ್ನ ನೀವು ಇಲ್ಲಿ ಗಮನಿಸಬಹುದು. ಅಂಡ್ ಇಲ್ಲಿ ನೀವು ಟೈಮಿಂಗ್ ಅನ್ನು ಕೂಡ ಗಮನಿಸಬಹುದು. 13:30 ಮಧ್ಯಾಹ್ನದ ಹೊತ್ತಿಗೆ ನಾವು ಪ್ಲಾನ್ ಮಾಡಿದ್ವಿ. ಬಿಕಾಸ್ ಈ ಜಾಗದಿಂದ ಸೆಲರ್ಸ್ ಗಳಿಗೆ ಈಸಿ, ಬಯರ್ಸ್ ಗಳಿಗೆ ಈಸಿ ಟ್ರ್ಯಾಪ್. ಯಾಕಂದ್ರೆ ನೋಡಿ, ಟ್ರೆಂಡ್ ಲೈನ್ ಇದೊಂದು ಆಗಿದೆ, ಆನಂತರ ಇಲ್ಲಿ ಒಂದು ಸ್ವಿಂಗ್ ಒಂದು ಬ್ರೇಕ್ ಡೌನ್ ಆಗಿದೆ, ಅಂಡ್ ಬೈಯರ್ಸ್ ಇದು ಝೋನ್ ಇಲ್ಲಿದೆ. ಸೊ ಹಾಗಾಗಿ ಇಲ್ಲಿ ತನಕ ಆಬ್ವಿಯಸ್ಲಿ ಸ್ಟ್ರಾಂಗ್ ಬೈಯರ್ಸ್ ಇಲ್ಲಿ ತನಕ ತಗೊಂಡ್ ಬರ್ಲಿಕ್ಕೆ ನೋಡಲ್ಲ ಪ್ರೈಸ್ ಅನ್ನ. ಸೊ ಏನೇ ಪುಲ್ ಬ್ಯಾಕ್ ಆಗಿದೆ ಅಲ್ವಾ, ಈ ಪುಲ್ ಬ್ಯಾಕ್ ನ ಬೇಸ್ಡ್ ಆಗಿ ಇಲ್ಲಿಂದನೇ ಫ್ರೆಶ್ ಬೈಯಿಂಗ್ ಶುರು ಆಗುತ್ತೆ. ಸೊ ಅದ್ರ ಬೇಸ್ಡ್ ಆಗಿ ಏನಾಗುತ್ತೆ, ಈ ಝೋನ್ ಏನಿದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಝೋನ್. ಇಲ್ಲಿಂದ ಬೈಯರ್ಸ್ ತಗೊಂಡು ಹೋದ್ರೆ ಅವರಿಗೆ ಈಸಿ ಆಗುತ್ತೆ ತಗೊಂಡು ಹೋಗ್ಲಿಕ್ಕೆ ಬೈಯರ್ಸ್ ಗಳಿಗೆ ಪ್ರೈಸ್ ಅನ್ನ ಮೇಲ್ಗಡೆ. ಅದರ್ವೈಸ್ ಇಫ್ ಇನ್ ಕೇಸ್ ಏನಾದ್ರು ಸೆಲ್ಲರ್ಸ್ ಇಲ್ಲಿ ಒಂದು ಸೆಲ್ಲರ್ಸ್ ಎಂಟ್ರಿ ಪಡೆದಿದ್ದಾರೆ, ಟ್ರೆಂಡ್ ಲೈನ್ ಇದೊಂದು ಸೆಲ್ಲರ್ಸ್ ಇದ್ದಾರೆ. ಇಫ್ ಇನ್ ಕೇಸ್ ಅವರೇನಾದ್ರೂ ಪ್ರೈಸ್ ನ ಕೆಳಗಡೆ ತಗೊಂಡ್ ಬರ್ತಾರೆ ಅಂತ ಅನ್ಕೊಳ್ಳಿ, ಬೈಯರ್ಸ್ ಈಸಿಲಿ ಇಲ್ಲಿಂದ ಎಕ್ಸಿಟ್ ನ ಕಾಣಬೇಕಾಗುತ್ತೆ. ಅಂಡ್ ಇಲ್ಲಿ ತುಂಬಾ ಪೊಸಿಷನ್ಗಳು ನಮಗೆ ಕ್ರಿಯೇಟ್ ಆಗಿದೆ. ಯಾಕೆಂದ್ರೆ ಪ್ರತಿಯೊಂದು ಪಾಯಿಂಟ್ ಅಲ್ಲಿ ಬೈಯರ್ಸ್ ಏನ್ ಮಾಡ್ತಾ ಇದ್ರೆ ವೆಯ್ಟ್ ಮಾಡಿ ಎಂಟ್ರಿ ಪಡೆಯೋ ರೀತಿ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ನೋಡಿ, 15 ಮಿನಿಟ್ಸ್ ಬೇಸಿಸ್ ಅಲ್ಲಿ ಗೋಲ್ಡ್ ನ ಒಂದು ಪ್ರೈಸ್ ಆಕ್ಷನ್ ನೀವು ಒಬ್ಸರ್ವ್ ಮಾಡಿ. ಪ್ರೈಸ್ ಏನ್ ಮಾಡ್ತಾ ಇದೆ, ಪದೇ ಸೆಲ್ಲರ್ಸ್ ಇಲ್ಲಿ ಸ್ಟ್ರಾಂಗ್ಲಿ ಬರ್ತಾ ಇದ್ರೆ, ಬಟ್ ಬೈಯರ್ಸ್ ಅಷ್ಟೇ ಕ್ವಿಕ್ಲಿ ಪ್ರೈಸ್ ಅನ್ನ ಮೇಲೆ ತಗೊಂಡು ಹೋಗ್ತಾ ಇದ್ದಾರೆ. ಅದು ಕೂಡ ಸೆಲ್ಲರ್ಸ್ ಗಳ ಝೋನ್ ಗಿಂತ ಮೇಲ್ಗಡೆ. ರೈಟ್, ಏನೇ ನೀವು ಸೆಲ್ಲಿಂಗ್ ಸೈಡ್ ಅನ್ನು ನೋಡಿ, ಬೈಯರ್ಸ್ ಇಮಿಡಿಯೇಟ್ಲಿ ಬರ್ತಾ ಇದ್ದಾರೆ. ಝೋನ್ ಗಳ ಲೆವೆಲ್ ಗಳನ್ನ ನೋಡ್ಬಿಟ್ಟು ಬೈಯರ್ಸ್ ಇಮಿಡಿಯೇಟ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ಬೈಯರ್ಸ್ ಇಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ. ಹಾಗಾಗಿ ಬೈಯರ್ಸ್ ಯಾವುದೇ ಕಾರಣಕ್ಕೂ ಈ ಲೋ ತನಕ ಈಗ ಪ್ರೈಸ್ ಅನ್ನ ತಗೊಂಡು ಬರ್ಲಿಕ್ಕೆ ಹೋಗಬಾರ್ದು. ಸೊ ಅದರ ಬೇಸ್ಡ್ ಆಗಿ ಈ ಝೋನ್ ಏನಿದೆಯಲ್ಲ ಗೋಲ್ಡ್ಗೆ ಕ್ರೂಷಿಯಲ್ ಲೆವೆಲ್ ಆಗುತ್ತೆ. ಅಂಡ್ ಇಫ್ ಇನ್ ಕೇಸ್ ಗೋಲ್ಡ್ ಏನಾದ್ರೂ ಈ ಒಂದು ಝೋನ್ ಅನ್ನ ರಿವರ್ಸಲ್ ಆಯ್ತು ಅಂತ ಅನ್ಕೊಳ್ಳಿ, ದೆನ್ ಗೋಲ್ಡ್ ಮತ್ತೆ ನಮಗೆ ಮೊಮೆಂಟಮ್ ಶುರು ಆಗುತ್ತೆ ಅಂತಾನೆ ಅರ್ಥ. ಅಂಡ್ ಲೈವ್ ಸ್ಟ್ರೀಮ್ ಅಲ್ಲಿ ಇದನ್ನ ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ. ಇಲ್ಲಿ ನೀವು ಒಂದು ಬ್ಲೂ ಝೋನ್ ಅನ್ನು ಕೂಡ ಗಮನಿಸಬಹುದು. ಟೆಲಿಗ್ರಾಮ್ ಅಲ್ಲಿ ನಾನು ಟ್ರೇಡ್ ನ ಅಪ್ಡೇಟ್ ಮಾಡುವಾಗಲೂ ಕೂಡ ನೀವು ಒಂದು ಬಾರಿ ಗಮನಿಸಿ, ಎಕ್ಸಾಕ್ಟ್ಲಿ ಈ ಬ್ಲೂ ಝೋನ್ ಇಂದಾನೆ ಪ್ರೈಸ್ ನಮಗೆ ಎಂಟ್ರಿನ ನೀಡುತ್ತೆ. ಆಲ್ಮೋಸ್ಟ್ ಲೈಕ್ ಈ ಇಮೇಜ್ ಅನ್ನು ನೀವು ನೋಡಿದ್ರೆ ಎಕ್ಸಾಕ್ಟ್ಲಿ ಅದೇ ಲೆವೆಲ್ ಇಂದ ಪ್ರೈಸ್ ನಮಗೆ ಮೊಮೆಂಟಮ್ ಕೊಟ್ಟಿದ್ದು. ಯಾವ ಝೋನ್ ಅನ್ನು ನಾವು ಮಾರ್ಕ್ ಮಾಡಿದ್ವಿ ಅದೇ ಝೋನ್ ಇಂದ. ಸೊ ಯಾವ ರೀತಿ ಈ ಒಂದು ಟ್ರೇಡ್ ನಾವು ಪ್ಲಾನ್ ಮಾಡಿದ್ವಿ ಅನ್ನೋದನ್ನ ನಾನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಾದ್ರೆ, ಲೈವ್ ಸ್ಟ್ರೀಮ್ ಅಲ್ಲಿ ತಿಳಿಸಿದ ಹಾಗೆ ನಮಗೆ ಬೈಯರ್ಸ್ ಇಲ್ಲಿ ಸ್ಟ್ರಾಂಗ್ ಆಗಿದ್ರು. ಸೊ ಹಾಗಾಗಿ ಈ ಬ್ಲೂ ಝೋನ್ ಅನ್ನು ಮಾರ್ಕ್ ಮಾಡ್ತೇನೆ. ಆನಂತರ ಪ್ರೈಸ್ ಏನ್ ಮಾಡುತ್ತೆ, ಮತ್ತೊಂದು ಬಾರಿ ಈ ಝೋನ್ಗೆ ನಮಗೆ ರೀಟೆಸ್ಟ್ ಆಗ್ಲಿಕ್ಕೆ ಬರುತ್ತೆ. ಅದರ ಬೇಸ್ಡ್ ಆಗಿ ಬೈಯರ್ಸ್ ಏನ್ ಮಾಡ್ತಾರೆ, ಪದೇ ಅಲ್ಲಿ ಎಂಟರ್ನ ಪ್ಲಾನ್ ಮಾಡ್ತಾರೆ. ಈಗ 30 ಮಿನಿಟ್ಸ್ ಬೇಸಿಸ್ ಅಲ್ಲಿ ನಾವು ಗೋಲ್ಡ್ ಅನ್ನು ನೋಡೋದಾದ್ರೆ, ಗೋಲ್ಡ್ ಕಂಪ್ಲೀಟ್ಲಿ ಸೈಡ್ ವೈಸ್ ಮೂವ್ಮೆಂಟ್ ಅನ್ನ ಕಳೆದ 2 ದಿನಗಳಿಂದ ನಮಗೆ ಕೊಟ್ಟಿತ್ತು. ಆನಂತರ ಪ್ರೈಸ್ ಏನ್ ಮಾಡುತ್ತೆ, ಈಸಿಲಿ ಈ ಒಂದು ಟ್ರೆಂಡ್ ಏನಿದೆಯಲ್ಲ ಡೌನ್ ಸೈಡ್ ಗೆ ಶಿಫ್ಟ್ ಆಗ್ತಾ ಇತ್ತು. ಅದನ್ನ ಫಸ್ಟ್ ಗೆ ಬ್ರೇಕ್ ಆಗುತ್ತೆ. ಅದರ ಬೇಸ್ಡ್ ಆಗಿ ಪ್ರೈಸ್ ಏನ್ ಮಾಡುತ್ತೆ, ಸ್ಟ್ರಾಂಗ್ ಬೈಯರ್ಸ್ ಗಳನ್ನ ಫಸ್ಟ್ ಗೆ ಇನ್ವೈಟ್ ಮಾಡುತ್ತೆ. 15 ಮಿನಿಟ್ಸ್ ಬೇಸ್ಡ್ ಆಗಿ ನೀವು ಇನ್ನಷ್ಟು ಬೈಯರ್ಸ್ ಗಳ ಆಕ್ಟಿವಿಟಿನ ಕ್ಲಿಯರ್ ಆಗಿ ನೋಡೋದಾದ್ರೆ, ಫಸ್ಟ್ ಗೆ ಪ್ರೈಸ್ ಏನ್ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗುತ್ತೆ. ಅಲ್ಲಿಗೆ ಪ್ರೈಸ್ ಏನ್ ಮಾಡುತ್ತೆ, ಹೊಸ ಬೈಯರ್ಸ್ ಯಾರೆಲ್ಲ ಬರ್ತಾರೆ ಅವರ SL ಗಳನ್ನ
ಫಸ್ಟಿಗೆ ತೆಗೆದುಕೊಳ್ಳುತ್ತೆ. ಅಂದ್ರೆ ವೀಕ್ ಬಯರ್ಸ್ ಏನಿದಾರಲ್ಲ ಅವರನ್ನ ಫಸ್ಟಿಗೆ ರಿಮೂವ್ ಮಾಡುತ್ತೆ, ಅವರ SL ಗಳನ್ನ ಇಲ್ಲಿ ರಿಮೂವ್ ಮಾಡುತ್ತೆ. ಆನಂತರ ಯಾವಾಗ ಪ್ರೈಸ್ ಈ ಒಂದು ಹೈ ಅನ್ನ ಬ್ರೇಕ್ ಆಗ್ಲಿಕ್ಕೆ ಶುರು ಮಾಡುತ್ತೆ ಆಗ ನಮಗೆ ಮೊಮೆಂಟಮ್ ಕಾಣಲಿಕ್ಕೆ ಸಿಗುತ್ತೆ. ಬಟ್ ಯಾವಾಗ ಈ ಒಂದು ಲೋ ಬ್ರೇಕ್ ಆಗುತ್ತೆ, ಇಲ್ಲಿ ಫ್ರೆಶ್ ಬಯರ್ಸ್ ಗಳ SL ಟ್ರಿಗರ್ ಆಗುತ್ತೆ, ಕ್ಯಾಂಡಲ್ ಯಾವಾಗ ಇಲ್ಲಿ ಕ್ಲೋಸ್ ಆಗುತ್ತೆ ಆಗ್ಲೇ ನಾನು ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ನ ಮಾಡ್ತೀನಿ. ಇಲ್ಲಿ ನೀವು ಟೆಲಿಗ್ರಾಮ್ ನ ಪೋಸ್ಟ್ ಅನ್ನು ಕೂಡ ಗಮನಿಸಬಹುದು. ಪ್ಲಾನಿಂಗ್ ಟು ಬೈ ಗೋಲ್ಡ್ ಅಟ್ ದಿಸ್ ಲೆವೆಲ್ ಅನ್ನೋದನ್ನ ನಾನು ಅಪ್ಡೇಟ್ ನ ಮಾಡ್ತೀನಿ. ಅರೌಂಡ್ 549 ಗೆ ನಾನು ಅಪ್ಡೇಟ್ ನ ಮಾಡ್ತೀನಿ. ನಾನು ಅಪ್ಡೇಟ್ ಮಾಡಿರೋ 549 ಗೆ ನಾನು ಅಪ್ಡೇಟ್ ನ ಮಾಡ್ತೀನಿ. ಆ ನಂತರ 545 ಇಂದ ನಮಗೆ ಮೊಮೆಂಟಮ್ ಸ್ಟಾರ್ಟ್ ಆಗಿತ್ತು. ಅದು ಕಂಟಿನ್ಯೂಸ್ಲಿ ಸ್ಟ್ರೈಟ್ಲಿ ಅಪ್ಸೈಡ್ ಮೊಮೆಂಟಮ್ ಕೊಡುತ್ತೆ. ಅಂಡ್ ಅದರ ಬೇಸ್ಡ್ ಆಗಿ ನಾನು ಕೂಡ ಪರ್ಸನಲಿ $5,000 ಪ್ರಾಫಿಟ್ ಅನ್ನ ಈ ಒಂದು ಗೋಲ್ಡ್ ನ ಟ್ರೇಡ್ ಅಲ್ಲಿ ಬುಕ್ ಮಾಡ್ತೀನಿ, ವಿಚ್ ಇಸ್ ಆಲ್ಮೋಸ್ಟ್ ನಿಯರ್ ಅಬೌಟ್ 5 lakh rupees ಇನ್ ಅ ಸಿಂಗಲ್ ಟ್ರೇಡ್ ಗೈಸ್. ಸೊ ಈ ರೀತಿ ನಾವು ಇವತ್ತು ಗೋಲ್ಡ್ ನ ಟ್ರೇಡ್ ನ ಪ್ಲಾನ್ ಮಾಡಿದ್ವಿ. ಪ್ಯೂರ್ಲಿ ಸೈಕಾಲಜಿ ಬೇಸ್ಡ್ ಆಗಿ ಈ ಒಂದು ಟ್ರೇಡ್ ನಾವು ತಗೊಳ್ತೀವಿ ಅಂಡ್ ಅದರ ಬೇಸ್ಡ್ ಆಗಿ ತುಂಬಾನೇ ಚೆನ್ನಾಗಿರೋ ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಬಾಕಿ ಲೈವ್ ಸ್ಟ್ರೀಮ್ಗೆ ನೀವು ಜಾಯ್ನ್ ಆಗಬೇಕು ಅಂತ ಇದ್ದಾಗ ನೀವು ನಮ್ಮ ಟ್ರೇಡಿಂಗ್ ಕನ್ನಡ ಲೈವ್ ಚಾನಲ್ಗೆ ಜಾಯ್ನ್ ಆಗ್ಬೋದು, ಸಬ್ಸ್ಕ್ರೈಬ್ ನ ಆಗ್ಬೋದು. ಇನ್ನೊಂದು ಚಾನಲ್ ಇದೆ ಅದಕ್ಕೆ ನೀವು ಜಾಯ್ನ್ ಆಗ್ಬೋದು, ಅಥವಾ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಈ ಒಂದು ವಿಡಿಯೋ ಟೈಟಲ್ ನ ಕ್ಲಿಕ್ ಮಾಡಿದ್ರೆ ನಿಮಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕಾಣಲಿಕ್ಕೆ ಸಿಗುತ್ತೆ. ಹಾಗೆ ನೀವು ಕೂಡ ಗೋಲ್ಡ್ ಅಲ್ಲಿ ಟ್ರೇಡ್ ಮಾಡೋದಕ್ಕೆ ಬೆಸ್ಟ್ ಪ್ಲಾಟ್ಫಾರ್ಮ್ ನ ನೋಡ್ತಾ ಇದ್ರೆ ಎಕ್ಸೆಲಾನ್ ಅಲ್ಲಿ ನೀವು ಅಕೌಂಟ್ ಅನ್ನು ಓಪನ್ ಮಾಡಬಹುದು. ನಾವು ಎಕ್ಸೆಲಾನ್ ಅನ್ನು ಯೂಸ್ ಮಾಡ್ತೀವಿ. ಒನ್ ಆಫ್ ದ ಬೆಸ್ಟ್ ಅಡ್ವಾಂಟೇಜ್ ಆಫ್ ಎಕ್ಸೆಲಾನ್ ಏನು ಅಂದ್ರೆ ನಿಮಗೆ ಇದರಲ್ಲಿ UPI ಹಾಗೆ ಬ್ಯಾಂಕ್ ಟ್ರಾನ್ಸ್ಫರ್ ಏನಿದೆಯಲ್ಲ ತುಂಬಾನೇ ಈಸಿಲಿ ನಡೆಯುತ್ತೆ. ಯಾವುದೇ ಕಾರಣಕ್ಕೂ ಬ್ಯಾಂಕ್ ಫ್ರೀಸ್ ಆಗುವಂತ ಇಶ್ಯೂಸ್ ಇರೋದಿಲ್ಲ. ನೀವು ಎಷ್ಟೇ ಅಮೌಂಟ್ ಅನ್ನು ಇದರಲ್ಲಿ ಡೆಪಾಸಿಟ್ ನ ಮಾಡಬಹುದು, ವಿಡ್ರಾಲ್ ತಗೊಳ್ಬಹುದು, ಯಾವುದೇ ಕಾರಣಕ್ಕೂ ಬ್ಯಾಂಕ್ ಫ್ರೀಸ್ ಆಗೋದಿಲ್ಲ. ಹಾಗೆ ಈವನ್ ಕ್ರಿಪ್ಟೋ ಕೂಡ ನೀವು ಡೆಪಾಸಿಟ್ ವಿಡ್ರಾಲ್ ಮಾಡಬಹುದು, ಏನು ಕೂಡ ಇದರಲ್ಲಿ ಇಶ್ಯೂಸ್ ಕಾಣಲಿಕ್ಕೆ ಸಿಗೋದಿಲ್ಲ. ಹಾಗೆ ವಿಡ್ರಾಲ್ ಏನಿದೆಯಲ್ಲ ಕ್ವಿಕ್ಲಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಹಾರ್ಡ್ಲಿ 30 minutes ಒಳಗಡೆ ನಿಮಗೆ ವಿಡ್ರಾಲ್ ಕಾಣಲಿಕ್ಕೆ ಸಿಗುತ್ತೆ. ಅಂಡ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಕಂಪನಿ ಹೇಳುತ್ತೆ 24 hours ಅಂತ, ಬಟ್ ಅದರ ಒಳಗಡೆ ಹಾರ್ಡ್ಲಿ 30 minutes ಒಳಗಡೆ ನಿಮಗೆ ವಿಡ್ರಾಲ್ ಕಾಣಲಿಕ್ಕೆ ಸಿಗುತ್ತೆ. ಹಾಗೆ ಫಸ್ಟ್ ಡೆಪಾಸಿಟ್ ನೀವು ಮಾಡುವಾಗ ನಮ್ಮ ಕೋಡ್ ಏನಿದೆ SHD35 ಅನ್ನೋ ಕೋಡ್ ಅನ್ನು ಯೂಸ್ ಮಾಡಿದ್ರೆ ನಿಮಗೆ 35% ಬೋನಸ್ ಸಿಗುತ್ತೆ. ಅಂದ್ರೆ ನೀವು 1 ಲಕ್ಷ ರೂಪಾಯಿನ ಡೆಪಾಸಿಟ್ ಮಾಡ್ತಾ ಇದ್ದೀರಾ ಅಂತ ಇದ್ದಾಗ 35,000 ರೂಪೀಸ್ಗಳ ಬೋನಸ್ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಇದನ್ನು ನೀವು ಟ್ರೇಡ್ ಮಾಡ್ಲಿಕ್ಕೆ ಯೂಸ್ ಮಾಡಬಹುದು. ಅಂಡ್ ಇದರ ವ್ಯಾಲಿಡಿಟಿ 1 ತಿಂಗಳಿರುತ್ತೆ. ಇದನ್ನು ನೀವು ಟ್ರೇಡ್ ಮಾಡ್ಲಿಕ್ಕೆ ಯೂಸ್ ಮಾಡಬಹುದು. ಬಟ್ ಓನ್ಲಿ ಕಂಡೀಷನ್ ಇಸ್ ನೀವು ಡೆಪಾಸಿಟ್ ಮಾಡಿದ್ಮೇಲೆ 1 ತಿಂಗಳಾದ್ಮೇಲೆ ನೀವು ವಿಡ್ರಾಲ್ ನ ತಗೊಳ್ಬೇಕಾಗುತ್ತೆ. ಇಫ್ ಇನ್ ಕೇಸ್ ಅದರ ಮೊದಲೇ ನೀವು ವಿಡ್ರಾಲ್ ನ ತಗೊಂಡ್ರೆ ಬೋನಸ್ ಹೋಗುತ್ತೆ, ಬಾಕಿ ನಿಮ್ಮ ಹಣ ಏನಿದೆಯಲ್ಲ ಅದು ಕಂಪ್ಲೀಟ್ಲಿ ಸೇಫ್ ಆಗಿರುತ್ತೆ. ಅಕೌಂಟ್ ಓಪನ್ ಮಾಡೋದಕ್ಕೆ ಈ ವಿಡಿಯೋ ಟೈಟಲ್ ನ ಕ್ಲಿಕ್ ಮಾಡಬಹುದು. ನೀವು ಅದರ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡಬಹುದು, ಅಥವಾ ನಿಮಗೆ ಇಲ್ಲಿ ಸೈಡ್ ಅಲ್ಲಿ ಸ್ಕ್ಯಾನರ್ ಕಾಣಲಿಕ್ಕೆ ಸಿಗ್ತಾ ಇದೆ. ಈ ಸ್ಕ್ಯಾನರ್ ನ ಸ್ಕ್ಯಾನ್ ಮಾಡಬಹುದು, ಅದರ ಮೂಲಕ ಕೂಡ ನೀವು ಅಕೌಂಟ್ ಅನ್ನು ಓಪನ್ ಮಾಡಬಹುದು ಅಂಡ್ ಎಕ್ಸೆಲಾನ್ ಅಲ್ಲಿ ಅಕೌಂಟ್ ಅನ್ನು ಮಾಡಬಹುದು. ಈಸಿ ಹಾಗೆ ಸೇಫ್ ಆಗಿ ನೀವು ಎಕ್ಸೆಲಾನ್ ಅಲ್ಲಿ ಟ್ರೇಡ್ ನ ಮಾಡಬಹುದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಟ್ರೇಡರ್ಸ್, ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.